ಈ ಕ್ಷೇತ್ರ ಗುರು ರಾಘವೇಂದ್ರ ರಾಯರ ಸನ್ನಿಧಿ. ಕೂಡಲ ಸಂಗಮದಲ್ಲಿ ಇರುವಂತಹ ಈ ಕ್ಷೇತ್ರಕ್ಕೆ ತನ್ನದೇ ಆದ ವಿಶಿಷ್ಟವಾದ ಸ್ಥಾನಮಾನವಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಶ್ವೇತವರ್ಣದ ಅಂದರೆ ಬಿಳಿ ಬಣ್ಣದಲ್ಲಿರುವಂತಹ ವೃಂದಾವನವನ್ನ ಭಕ್ತರು ಇಲ್ಲಿ ಕಾಣಬಹುದು. ಕೂಡಲ ಸಂಗಮನಾಥನ ಸನ್ನಿಧಾನದಲ್ಲಿ ಈ ಗುರು ರಾಘವೇಂದ್ರ ರಾಯರ ಮಠವಿದೆ. ಈ ಮಠದ ಒಳಗಡೆ ವೃಂದಾವನ, ಮಂಟಪದೊಳಗೆ ಮಾರುತಿರಾಯ ಸೇರಿ ಇತರೆ ದೇವರ ಶಿಲ್ಪಕಲಾ ಮೂರ್ತಿಗಳಿವೆ. ಇಲ್ಲಿ ದಿನನಿತ್ಯ ಅರ್ಚಕರಿಂದ ವಿಶೇಷವಾದ ಪೂಜೆ ಕೈಂಕರ್ಯ ನಡೀತಾನೆ ಇದೆ. ಗುರುರಾಯರು ಆ ವೃಂದಾವನದ ಮಧ್ಯಭಾಗದಲ್ಲಿ ಕುಳಿತುಕೊಂಡು ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾ ಇರುವ ದೃಶ್ಯವನ್ನ ಭಕ್ತರು ಇಲ್ಲಿ ಕಾಣಬಹುದು. ಒಂದು ಸುಂದರವಾದ ಪರಿಸರ ಇಲ್ಲಿದೆ. ನಾನು ಆಗ್ತಾನೆ ಹೇಳಿದಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ವೇತವನದಲ್ಲಿ ಇಲ್ಲಿ ಭಕ್ತರು ವೃಂದಾವನವನ್ನ ನೋಡಬಹುದು. ಬಹುತೇಕ ಕಡೆ ಕಪ್ಪು ಶಿಲೆಯಲ್ಲಿ ವೃಂದಾವನ ಸ್ಥಾಪಿತವಾಗಿರುತ್ತದೆ. ಆದರೆ ಕೂಡಲ ಸಂಗಮದ ಈ ರಾಯರ ಮಠದಲ್ಲಿ ಮಾತ್ರ ಬಿಳಿ ಬಣ್ಣದ ವೃಂದಾವನ ಇಲ್ಲಿ ಮೈದಳೆದಿದೆ. ಪುರಾತನ ಕಾಲದ ದೇವರ ಶಿಲಾಮೂರ್ತಿ, ಅದರ ಪಕ್ಕದಲ್ಲಿ ಪುರಾತನ ಕಾಲದ ಮರ ಇದೆ. ಇದರ ಹಿಂಭಾಗಕ್ಕೆ ಹೋದರೆ ಒಂದು ಕಲ್ಲು ನಿರ್ಮಿತ ಮಂಟಪವಿದೆ. ಕೂಡಲ ಸಂಗಮಕ್ಕೆ ಹೋಗುವ ಭಕ್ತಾದಿಗಳು ಸಂಗಮನಾಥೇಶ್ವರನ ದರ್ಶನ ಪಡೆದು ಗುರುರಾಯರ ದರ್ಶನವನ್ನು ಪಡೆದು ಪಾವನರಾಗಬೇಕು. ಒಂದು ಪುರಾತನವಾದ ಶಿಲಾಮಂಟಪವಿದ್ದು ಆ ಶಿಲಾಮಂಟಪ ಇತಿಹಾಸವನ್ನ ಮತ್ತು ಹಳೆಯ ನೆನಪನ್ನ ಭಕ್ತರಿಗೆ ಕಾಣ ಸಿಗುವಂತೆ ಮಾಡುತ್ತದೆ. ಇದೇ ಮಂಟಪದಲ್ಲಿ ಕಲ್ಲು ಕೆತ್ತನೆಯ ಮಾರುತಿ ದೇವರು ವಿರಾಜಮಾನರಾಗಿದ್ದಾರೆ. ಅದನ್ನ ಭಕ್ತರು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಕೂಡಲ ಸಂಗಮಕ್ಕೆ ಹೋದರೆ ಭಕ್ತಾದಿಗಳು ರಾಯರ ಮಠಕ್ಕೂ ದರ್ಶನ ನೀಡಿ ಗುರು ರಾಘವೇಂದ್ರ ರಾಯರ ದರ್ಶನ ಪಡೆದು ಪಾವನರಾಗಬೇಕು. ಹಳೆಯ ಕಾಲದ ದೇವಸ್ಥಾನವಿದು. ಗುರುರಾಯರ ಮೂರ್ತಿ ಸುಂದರವಾಗಿ ಕಾಣುತ್ತಾ ದರ್ಶನವನ್ನ